ನಮಸ್ತೆ. ನಾನಿವತ್ತು ಮಕ್ಕಳ ಮತ್ತೊಂದು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಸಪ್ಪೆ ತಿಂದು ಬೋರ್ ಆಗಿದೆ ಅಂದರೆ ಇಲ್ಲಿದೆ ಸ್ಪೈಸಿಯಾಗಿ ಮತ್ತೊಂದು ರೆಸಿಪಿ. ನಾನಿಲ್ಲಿ ಓಟ್ಸ್ ಯೂಸ್ ಮಾಡಿಕೊಂಡು ಒಂದು ಕಿಚಡಿ ಮಾಡೋಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ನೀರಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಗೆ 3 ಸ್ಪೂನಷ್ಟು ಓಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮರಳಬೇಕಾದ್ರೆ ಸ್ವಲ್ಪ ಬೆಳ್ಳುಳ್ಳಿ ತುರಿದಿಟ್ಕೊಂಡಿರೋ ಅಂಥದ್ದು, ಹಾಗೆ ಸ್ವಲ್ಪ ಬೀನ್ಸು ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥದ್ದು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರೋಲ್ಡ್ ಓಟ್ಸ್ನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಬೇಯಬೇಕಿದ್ದು ಸ್ಮ್ಯಾಶಿ ಥರ ಆಗಲಿಕ್ಕೆ. ಕಟ್ ಓಟ್ಸ್ ಆದರೆ ಬೇಗನೆ ಬೇಯ್ಕೊಳ್ಳುತ್ತೆ. ಇದ್ರ ಜೊತೆಗೆ ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಕಲರ್ಫುಲ್ಲಾಗಿ ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಾಗೆ ಡಿಫ್ರೆಂಟ್ ಟೇಸ್ಟ್ನ ನಾವು ಈಗಲಿಂದನೇ ಇಂಟ್ರಡ್ಯೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಒಂದೇ ಥರ ಕೊಡ್ತಾಯಿದ್ರೆ ಅವರು ಬೇರೆದನ್ನು ಟ್ರೈ ಮಾಡಲ್ಲ, ಹೊಸದು ಮುಂದೆ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ಪ್ರತಿನಿತ್ಯ ಅವ್ರಿಗೆ ಬೇರೆ ಬೇರೆ ಟೇಸ್ಟ್ಗಳನ್ನ ಇಂಟ್ರಡ್ಯೂಸ್ ಮಾಡಬೇಕು. ಇಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸಾಲ್ಟ್ ಆ್ಯಡ್ ಮಾಡಿಲ್ಲ. ನಿಮಗೆ ನಿಮ್ಮ ಮಗು 1 ಇಯರ್ಗಿಂತ ಜಾಸ್ತಿ ಇದ್ದರೆ ನೀವು ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡು ಕೊಡಿ. ನಾನಿಲ್ಲಿ ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಸಾಲ್ಟ್ನ ಆ್ಯಡ್ ಮಾಡಿಲ್ಲ. ಸೊ ಇಲ್ಲಿ ಆಗಿದೆ, ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ಮ್ಯಾಶಿ ಥರ ಆಗಿದೆ, ಇಷ್ಟಿದ್ರೆ ಅವನು ತಿಂತಾನೆ. ನಿಮ್ಮ ಮಗುಗೆ ಪ್ಯೂರಿ ಥರನೇ ಬೇಕು ಅಂತಿದ್ರೆ ಇದನ್ನು ನೀವು ಮಿಕ್ಸಿನಲ್ಲಿ ಗ್ರೈಂಡ್ ಕೂಡ ಮಾಡ್ಕೊಳ್ಬೋದು. ನನ್ನ ಮಗ ಈ ಕನ್ಸಿಸ್ಟೆನ್ಸಿ ಇದ್ದರೆ ಅವನು ತಿಂತಾನೆ. ಹಾಗಾಗಿ ನಾನಿಲ್ಲಿ ಪ್ಯೂರಿ ಥರ ಏನು ಮಾಡ್ಕೊಳ್ತಾ ಇಲ್ಲ, ಹೀಗೆ ಡೈರೆಕ್ಟಾಗಿ ತಿನ್ನಲಿಕ್ಕೆ ಕೊಡ್ತೀನಿ ಅವನಿಗೆ. ಸೊ ಕಲರ್ಫುಲ್ಲಾಗಿರೋದ್ರಿಂದ ಮಕ್ಕಳು ಬೇಡ ಅಂತ ಅಂತೂ ಡೆಫಿನೆಟಾಗಿ ಹೇಳಲ್ಲ, ಅವರು ಇಷ್ಟಪಟ್ಟು ತಿಂತಾರೆ. ಹಾಗೆ ಈಸಿ ಕೂಡ ಇದು, ಇನ್ಸ್ಟೆಂಟಾಗಿ ಮಾಡ್ಬೋದು ಮನೆಯಲ್ಲಿ. ಇಷ್ಟ ಆದರೆ ಕಮೆಂಟ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ.